ಬುದ್ಧ ಬೆಂಕಿ ಬೂದಿ. ಸಂಚಾರದಲ್ಲಿದ್ದ ಗುರುತಂಕ ಒಂದು ರಾತ್ರಿ ಒಂದು ದೇವಾಲಯದಲ್ಲಿ ಇಳಿದುಕೊಂಡಿದ್ದ. ಅಲ್ಲಿ ಚಳಿ ವಿಪರೀತವಾಗಿತ್ತು. ಬೆಂಕಿ ಉರಿಸಿಕೊಳ್ಳುತ್ತಿದ್ದರೂ ಈಗ ಅದು ಕ್ರಮೇಣ ಆರತೊಡಗಿತ್ತು. ಮತ್ತೆ ಉರಿಸಲು ಹತ್ತಿರ ಕಟ್ಟಿಗೆಯೂ ಇರಲಿಲ್ಲ. ತಂಕ ಅಲ್ಲಿದ್ದ ಬುದ್ಧದೇವನ ಮರದ ವಿಗ್ರಹಗಳಲ್ಲಿ ಒಂದನ್ನು ಎತ್ತಿಕೊಂಡು ಬೆಂಕಿಗೆ ಚಾಚಿದ. ಇದನ್ನು ಕಂಡ ದೇವಾಲಯದ ಅರ್ಚಕ ಏನೂ ಹೇಳಲಿಕ್ಕೆ ತೋಚದೆ ನಿಬ್ಬರೆಗಾಗಿ ನಿಂತುಕೊಂಡಿದ್ದ. ತಂಕ ಆತನಿಗಾದ ಆಘಾತವನ್ನು ಗುರುತಿಸಿದ. ಬೆಂಕಿ ಕೊಂಚ ಇಳಿಮುಖವಾಗುತ್ತಿದ್ದಂತೆ ತಂಕ ಒಂದು ಕಡ್ಡಿಯನ್ನು ಎತ್ತಿಕೊಂಡು ಬೂದಿಯನ್ನು ಕೆದರತೊಡಗಿದ. ಅರ್ಚಕ ಕುತೂಹಲದಿಂದ, ಏನನ್ನೋ ಹುಡುಕುತ್ತಿದ್ದೀರಾ ಎಂದು ಕೇಳಿದ. ಹೌದು, ಬುದ್ಧದೇವನ ಶರೀರ ಹುಡುಕುತ್ತಿದ್ದೇನೆ ಎಂದ ಗುರುತಂಕ. ಮರದ ಪ್ರತಿಮೆ ಸುಟ್ಟರೆ ಪವಿತ್ರವಾದ ಶರೀರ ಭಸ್ಮ ಸಿಕ್ಕುತ್ತದೆಯೇ ಎಂದು ಮೆಲುನಕ್ಕ ಅರ್ಚಕ. ಆಗ ಗುರು ಹೇಳಿದ, ಹೌದಲ್ಲವೇ, ಹಾಗಿದ್ದರೆ ಆ 12 ಪ್ರತಿಮೆಗಳು ಇದ್ದಾವಲ್ಲ, ಬೆಂಕಿ ಉರಿಸಿಕೊಳ್ಳುತ್ತೇನೆ ಎಂದ.